ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್. ಸೊ ನಾನಿವತ್ತು ಸಂಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯೂಶ್ವಲಿ ಅಂತಂದರೆ ಸಂಡೇ ಅಂತಂದರೆ ಲೇಸಿ ಡೇ ಅನ್ನೋ ಥರ ಇರುತ್ತೆ. ಸೊ ಇವತ್ತಂದು ನನಗೆ ಸ್ವಲ್ಪ ಸಂಡೇ ಅನ್ನೋದು ಅಲ್ಲಿ ಯಾಕೆ ಶುರು ಆಯಿತು ತುಂಬಾ ಬಿಕಾಸ್ ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಮತ್ತು ಹಾಗೆ ಒಂದು ಸ್ವಲ್ಪ ಚಾರ್ಟ್ಸ್ ಎಲ್ಲ ಮಾಡಬೇಕು ಅಂತ ನಾನು ನನ್ನ ಮಗಳಿಗೆ ಹೇಳಿದೆ. ಸೊ ಹಾಗಾಗಿ ಇವತ್ತೊಂದು ದಿನ ಬೇಗನೆ ಎದ್ದು ಎಲ್ಲ ಕೆಲಸನೂ ಬೇಗ ಮುಗಿಸಿ ಆ್ಯಸ್ ಯೂಶ್ವಲ್ ವರ್ಕಿಂಗ್ ಡೇ ಥರನೇ ಇದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಮನೆಯಲ್ಲೂ ಹಾಗೆ ಎಲ್ಲ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದೆ. ಸೊ ಏನೇ ಪೂಜೆ ಮಾಡಿದ್ರು ರಂಗೋಲಿ ಹಾಕಿಲ್ಲ ಅಂತಂದರೆ ಅವತ್ತಿನ ಡೇ ಇನ್ಕಂಪ್ಲೀಟೆಡ್ ಅನಿಸುತ್ತೆ. ಸೊ ಹಾಗಾಗಿ ರಂಗೋಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಂತ ನಾನೇನು ರಂಗೋಲಿನಲ್ಲಿ ಮಾಸ್ಟರ್ ಅಂತ ನಾನು ಹೇಳಲ್ಲ. ಸೊ ನನಗೆ ಗೊತ್ತಿರೋ ಅಷ್ಟು ರಂಗೋಲಿಗಳನ್ನ ಇಲ್ಲ ಕೆಲವೊಂದು ಕಡೆ ನೋಡಿ ನಾನು ಕಲ್ತು ಹಾಕುವಂಥದ್ದು ಇರುತ್ತೆ, ಇಲ್ಲ ಯೂಟ್ಯೂಬಲ್ಲಾಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ತುಂಬ ಕಡೆ ನೋಡಿ ನಾನು ರಂಗೋಲಿಗಳನ್ನ ಹಾಕ್ತಾ ಇರ್ತೀನಿ. ಏಕೆಂದರೆ ಅದೊಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಹಾಗೆ ನಾವೇನೋ ಒಂದು ಪಾಸಿಟಿವ್ ಎಫೆಕ್ಟ್ ಅನ್ನೋದಿರುತ್ತೆ, ಮತ್ತು ಮನೆಯಲ್ಲೂ ಕೂಡ ನಾವು ಪೂಜೆ ಮಾಡೋ ಫೀಲ್ ಅನ್ನೋದು ಎಕ್ಸ್ಟ್ರಾ ಸಿಗುತ್ತೆ. ಸೊ ಹಾಗಾಗಿ ನನಗೆ ರಂಗೋಲಿ ಹಾಕೋದು ಅಂತಂದರೆ ತುಂಬ ಇಷ್ಟ. ಸೊ ಈ ರಂಗೋಲಿ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಟ್ರೆಡಿಷನ್ ಅನ್ನೋದು ಸುಮ್ಮನೆ ಮಾಡಿರೋದಿಲ್ಲ. ಏಕೆಂದರೆ ನಾವು ರಂಗೋಲಿ ಹಾಕೋದ್ರಿಂದ ನಮ್ಮ ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ ಅಂತಲೂ ಹೇಳಲಾಗುತ್ತೆ, ಮತ್ತು ಫೋಕಸ್ ಅನ್ನೋದು ಇಂಪ್ರೂವ್ ಆಗುತ್ತೆ, ಮತ್ತು ಕ್ರಿಯೇಟಿವಿಟಿನ ಬಿಲ್ಡ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಇದು ನಮ್ಮ ಟ್ರೆಡಿಷನಲ್ಲಿ ಆ್ಯಡ್ ಆಗೋದಕ್ಕಿಂತ ಮುಂಚೆ ನಮ್ಮ ಪೂರ್ವಿಕರು ಇದೆಲ್ಲವನ್ನು ಕೂಡ ಅನುಸರಿಸಿನೇ ಮಾಡಿರ್ತಾರೆ. ಸೊ ಹಾಗಾಗಿ ಇದೆಲ್ಲ ಗೊತ್ತಾದ ಮೇಲೆ ಸ್ಪಿರಿಚುವಲ್ ಕನೆಕ್ಷನ್ಸ್ ಇರುತ್ತೆ. ನಾವು ಏನು ಫಿಂಗರ್ಸ್ನ ನಾವು ಇಟ್ಕೊಂಡಿರ್ತೀವಲ್ಲ ಅದು ಒಂದು ಯೋಗಕ್ಕೆ ಲೆವೆಲ್ ಅಂತಲೇ ಹೇಳ್ತಾರೆ, ಮತ್ತು ಯೋಗದಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ರಂಗೋಲಿ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತೇಳಿ. ಮೈಂಡ್ಫುಲ್ ಮೂಮೆಂಟ್ಸ್ ಅನ್ನೋದು ಸಿಗುತ್ತೆ ನಮಗೆ. ಸೊ ಹಾಗಾಗಿ ಅದೊಂದು ಮತ್ತು ರಂಗೋಲಿಯಿಂದ ನಮಗೆ ಗುಡ್ ಲಕ್ ಅನ್ನೋದು ಸಿಗುತ್ತೆ, ಮತ್ತು ಪ್ರಾಸ್ಪರಿಟಿ ಅನ್ನೋದು ಸಿಗುತ್ತೆ, ಮತ್ತು ಮನೆಯಲ್ಲಿ ಏನಂತಾರೆ ನೆಗೆಟಿವಿಟಿ ಅನ್ನೋದು ದೂರ ಆಗುತ್ತೆ ಅಂತಲೂ ಹೇಳ್ತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ ನಮ್ಮ ರಂಗೋಲಿನಲ್ಲಿದೆ ಅಂತ ಅಂದಮೇಲೆ ಯಾಕೆ ನಾವು ರಂಗೋಲಿನಲ್ಲಿ ಕೆಟ್ಟದನ್ನು ಹುಡುಕಬೇಕು? ಅದರಿಂದ 15 ನಿಮಿಷ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಸಾಕು. ನಮ್ಮ ಮೆಂಟಲ್ ಹೆಲ್ತ್ ಹಾಗೆ ನಮ್ಮ ಮನೆ ಹೆಲ್ತ್ ಕೂಡ ನಾವು ಸುಧಾರಿಸ್ಕೋಬೋದು ಅಂತ ಹೇಳುವಾಗ ಸೊ ರಂಗೋಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಹಾಕೊಂಡು ಕಲಿತಾ ನಮ್ಮ ಕ್ರಿಯೇಟಿವಿಟಿನೂ ಕೂಡ ಇಂಪ್ರೂವ್ ಆಗೋದಲ್ಲದೆ ನಮ್ಮನ್ನು ನೋಡಿ ಮಕ್ಕಳು ಕೂಡ ಕಲಿತಾರೆ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ನೀವು ಯಾರೆಲ್ಲ ರಂಗೋಲಿನ ಹಾಕ್ತಿಲ್ಲ ಅಂತಾರೆ ಸೊ ಪ್ಲೀಸ್ ಎಲ್ಲರೂ ಕೂಡ ಅಭ್ಯಾಸ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಚಿಕ್ಕದಾಗಿರೋ ರಂಗೋಲಿಗಳು ತುಂಬಾ ಸಿಗುತ್ತೆ ಯೂಟ್ಯೂಬಲ್ಲಿ. ಚಿಕ್ಕದಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು ಒಳ್ಳೆ ಕ್ರಿಯೇಟಿವಿಟಿನ ನೀವು ಕೂಡ ಬಿಲ್ಡ್ ಮಾಡ್ಕೋಬೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನ್ಯೂ ಇಯರ್ಗೆ ಅಂತೇಳಿ ಕೆಲವೊಂದು ಥಿಂಗ್ಸ್ನ ನಾನು ತೊಗೊಂಬಂದಿನಿ. ಸೊ ಆ ಎಲ್ಲ ಥಿಂಗ್ಸ್ದು ಕೂಡ ನಾನು ನಿಮಗೆ ಒಂದು ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಸೊ ಹಾಗೆ ಇವತ್ತೊಂದು ಏನು ಹೇಳ್ತಾರೆ ಒಂದು ಸ್ಪೈಸಿ ಆಗಿರುವಂಥ ಒಂದು ಸೂಪರ್ ಡೂಪರ್ ಚಾಟ್ಸ್ನ ಕೂಡ ನಾನು ಇವತ್ತು ರೆಡಿ ಮಾಡಿದ್ದೀನಿ. ಸೊ ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ಪ್ಲೀಸ್ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಯಾರಾದರೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಶಾಪಿಂಗ್ಗೆ ಅಂತೇಳಿ ಹೋಗಿದ್ದು ನಾವು ಡಿ ಮಾರ್ಟ್ಗೆ. ಆ್ಯಕ್ಚುಲಿ ಒಂದು 2-3 ಐಟಮ್ ತರಬೇಕು ಅಂತ ಹೋದರೆ ಅದು ನೋಡ್ರೆ ಲಿಸ್ಟ್ ಗಟ್ಟಲೆ ಐಟಮ್ಗಳಾಗೋಯಿತು. ಸೊ ಎಲ್ಲವೂ ಕೂಡ ಯೂನಿಕ್ ಆಗಿರುವಂಥದ್ದು ನಮಗೆ ಡೈಲಿ ನೀಡ್ಸ್ಗೆ ಬೇಕಾಗಿರುವಂತಹ ಪ್ರಾಡಕ್ಟೇ ಆಗಿತ್ತು. ನೋಡಿ ಈ ರೀತಿ ಆಗಿರುವಂಥ ಗ್ಲಾಸ್ ಜಾರ್ಸ್ ತುಂಬಾ ಕಮ್ಮಿ ಪ್ರೈಸಲ್ಲಿ ಸಿಗ್ತಾಯಿತ್ತು. ಇದೆಲ್ಲವೂ ಕೂಡ ನನಗೆ 29 ಮತ್ತು 79 ರುಪೀಸಲ್ಲಿ ಸಿಕ್ತು. ಯಾಕೆಂದರೆ ಒಂದು ಕಿಚನಲ್ಲಿ ಸ್ಮಾಲ್ ಚೇಂಜಸ್ಸು ಕೂಡ ಕಿಚನಲ್ಲಾಗಿರ್ಬೋದು, ಇಲ್ಲ ಹಾಲಲ್ಲಾಗಿರ್ಬೋದು, ಪೂಜಾ ರೂಮ್ ಎಲ್ಲಾದರೂ ಆಗಿರಲಿ ಚಿಕ್ಕ ಬದಲಾವಣೆಗಳು ಕೂಡ ತುಂಬಾ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿರುವಂತಹ ಒಂದು ಟಬ್ಬು ಮತ್ತು ಹಾಗೆ ಒಂದು ದೋಸೆ ಥರ ತೊಗೋಬೇಕು ಅಂತೇಳಿ ನಾನು ಡಿ ಮಾರ್ಟ್ಗೆ ಅಂತ ಹೋಗಿದ್ದು. ಸೊ ಆದರೆ ತುಂಬ ಐಟಮ್ಸ್ನ ತೊಗೊಂಬಂದಿನಿ. ಎಲ್ಲವೂ ಕೂಡ ಬೆಸ್ಟ್ ಪ್ರೈಸ್ ಹಾಗೆ ಬೆಸ್ಟ್ ಕ್ವಾಲಿಟಿಲಿತ್ತು. ಸೊ ನೀವು ಯಾರಾದರೂ ಹುಡುಕ್ತಾ ಇದ್ದೀರಾ ಈ ರೀತಿಯ ಮೆಟೀರಿಯಲ್ಸ್ ಆಗಲಿ ಇಲ್ಲ ಐಟಮ್ಸ್ ಆಗಲಿ ನಿಮಗೆ ಬೇಕಾಗಿದೆ ಅಂತಂದರೆ ಸೊ ನಿಮ್ಮ ನಿಯರೆಸ್ಟ್ ಇರೋ ಡಿ ಮಾರ್ಟ್ಗೆ ಹೋಗಿ ಅವೈಲೇಬಲ್ ಇರುತ್ತೆ. ಇದು ಬಂದು ವಾಲ್ ಹ್ಯಾಂಗಿಂಗ್. ನಮ್ಮ ಮನೇಲಂತೂ ಹೆಣ್ಮಕ್ಳಿರೋ ಮನೇಲಿ ಎಲ್ಲರೂ ಸರ್ವೇ ಸಾಮಾನ್ಯ ಎಲ್ಲ ಕ್ಲಿಪ್ಸು, ರಿಬ್ಬನ್ನು, ಮತ್ತು ಸ್ಕೂಲ್ಗೆ ಹೋಗೋ ಮಕ್ಕಳದು ಶಾರ್ಪ್ನರಿಂದ ಹಿಡಿದು ಪೆನ್ಸಿಲು ಎಲ್ಲ ಮೂಲೆಯಲ್ಲೂ ಬಿದ್ದು ಓದಾಡ್ತಿರುತ್ತೆ. ಎಷ್ಟು ಬಾಕ್ಸಸ್ ಕೊಟ್ಟರು ಅವಳಿಗೆ ಸಾಕಾಗಲ್ಲ. ಸೊ ಹಾಗಾಗಿ ಈ ರೀತಿಯಾಗಿರುವಂಥ ಒಂದು ವಾಲ್ ಹ್ಯಾಂಗಿಂಗ್ ನನಗೆ ತುಂಬಾ ಕಮ್ಮಿ ಪ್ರೈಸ್ ಸಿಕ್ತು, ಅಂದರೆ 129 ರುಪೀಸ್ಗೆ. ಸೊ ಹಾಗಾಗಿ ಆ ರೀತಿಯಾಗಿರುವಂತಹ ಒಂದು ವಾಲ್ ಹ್ಯಾಂಗಿಂಗ್ ಕ್ಲಾತ್ದು
ಕ್ಲಾತ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮತ್ತು ಇದನ್ನು ಅಂತೇಳಿ ನಾನು ಫೆಸ್ಟಿವಲ್ಗೆ ಅಂತ ತೊಗೊಂಡಿದ್ದು, ಆ್ಯಕ್ಚುಲಿ ಸಂಕ್ರಾಂತಿಗೆ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಏನಾದರೂ ಮನೆಯಲ್ಲಿ ಚೇಂಜಸ್ ಮಾಡೋಣ ಅಂಥೇಳಿ. ಇದು ಬಂದು ಪಿಲ್ಲೋ ಕವರು. ಇದು ಆಲ್ಮೋಸ್ಟ್ 99 ರುಪೀಸ್ ಇದೆ. ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ಅಫೋರ್ಡೆಬಲ್ ಪ್ರೈಸಲ್ಲಿದೆ ಮತ್ತು ಸಾಫ್ಟ್ ಮೆಟೀರಿಯಲ್, ಜಿಪ್ ಕೂಡ ಸ್ಟ್ರಾಂಗ್ ಆಗಿದೆ, ಆರಾಮಾಗಿ ಯೂಸ್ ಮಾಡಿ. ಸೊ ಅಫೋರ್ಡೆಬಲ್ ರೈಟಲ್ಲೂ ಕೂಡ ಸಿಗುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು 4-5 ಏನು ಹೇಳ್ತಾರೆ ಪಿಲ್ಲೋ ಕವರ್ಸು, ನಾನು ಇದನ್ನು ತೊಗೊಂಬಂದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಲುಕ್ ಕೂಡ ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿದೆ. ಸೊ ನಿಮಗೂ ಯಾರಿಗಾದರೂ ಬೇಕಾಗಿದ್ರು ನೀವು ಅಲ್ಲಿ ಡಿಮಾರ್ಟಲ್ಲಿ ಹೋಗಿ ತೊಗೋಬೋದು. ಇಲ್ಲಿ ನೋಡಿ ಒಳಗಡೆನೂ ಅಷ್ಟೇ ಜಿಪ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾನು ನೆಕ್ಸ್ಟ್ ಏನು ಮಾಡಿದೆ, ದೋಸೆ ತವ ತೊಗೊಂಡೆ. ಇದು ಆ್ಯಕ್ಚುಲಿ ಬಂದು ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. 850 ರುಪೀಸಿಗೆ ನನಗೆ ಸಿಕ್ಕಿದ್ದು. ನನ್ನ ಹತ್ರ ಇರೋದು ಹಾಳಾಗಿತ್ತು ಅಂತೇಳಿ ಹೊಸದನ್ನ ನಾನು ಸರ್ಚ್ ಮಾಡ್ತಾಯಿದ್ದೆ. ಓಕೆ, ಅಲ್ಲಿ ನನಗೆ ಸಿಕ್ಕಿದಂಥ ಪ್ರಾಡಕ್ಟ್ ಇದು. ತುಂಬಾ ಚೆನ್ನಾಗಿದೆ, ತುಂಬ ಭಾರನೂ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಇದನ್ನು ಆ್ಯಕ್ಚುಲಿ ಹುಡುಕ್ತಾ ಇದ್ದಾಗ ಇಲ್ಲಿ ಸಿಕ್ಕಿದ್ದು. ಸೊ ಯೂನಿಕ್ಕಾಗಿ ಹಾಗೆ ಡಿಫ್ರೆಂಟಾಗಿ ಸಂಕ್ರಾಂತಿ ಹಬ್ಬಕ್ಕೆ ಅಂತೇಳಿ ನಾನು ತೊಗೊಂಬಂದಿರೋದು. ಸೊ ತುಂಬಾ ಚೆನ್ನಾಗಿದೆ. ಎಳ್ಳು ಬೆಲ್ಲದ ಜೊತೆ ಒಂದು ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟಾಗುತ್ತೆ. ಸೊ ರಿಟರ್ನ್ ಗಿಫ್ಟ್ಗೂ ಕೂಡ ಚೆನ್ನಾಗಿದೆ. ಹಾಗೆ ಕಲರ್ಗಳು ಕೂಡ ಅಷ್ಟೇ, ಎಲ್ಲವೂ ಕೂಡ ಪ್ರಿಂಟ್ ಆಗಿರಲಿ ಪ್ರತಿಯೊಂದು ಕೂಡ ಚೆನ್ನಾಗಿತ್ತು. ಸೊ ಅಫೋರ್ಡೆಬಲ್ ರೇಟಲ್ಲಿ ಅಂದರೆ 35 ರುಪೀಸಲ್ಲಿ ಸಿಕ್ತು. ಸೊ ಹಾಗಾಗಿ ನಾನು ಇದನ್ನು ಒಂದು ಪ್ಯಾಕಲ್ಲಿ 12 ಇರುತ್ತೆ, ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ಅದಾದಮೇಲೆ ಅಂತೇಳಿ ಮನೆಗೆ ಸ್ವಲ್ಪ ಗ್ರಾಸರೀಸ್ನು ಕೂಡ ಶಾಪ್ ಮಾಡಿದೆ. ಸೊ ಸಂಡೇ ಫುಲ್ ಬಂದು ಫೈನಲಾಗಿ ಶಾಪಿಂಗ್ ಡೇನೇ ಆಗೋಯಿತು. ಸೊ ಇದೆಲ್ಲವೂ ಕೂಡ ನಾನು ಡಿಮಾರ್ಟಿನನ್ನೇ ತೊಗೊಂಬಂದಿದ್ದು. ಈ ಕ್ಯೂಟ್ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ಹಾಗೆ ತುಂಬಾ ಕಂಫರ್ಟಬಲ್ ಆಗಿತ್ತು. ಸೊ ಅಲ್ಲಿಂದ ಬಂದಾದಮೇಲೆ ಏನಾದರೂ ಚಾಟ್ಸ್ ಅಂತೂ ತಿನ್ನಲೇಬೇಕು ಅನಿಸುತ್ತೆ. ಸೊ ನಾನು ನನ್ನ ಮಗಳಿಗೆ ಆದಷ್ಟು ಔಟ್ಸೈಡಲ್ಲಿ ತಿನ್ನೋದನ್ನು ಇಲ್ಲ ತಿನ್ನಲಿಕ್ಕೆ ಹೇಳೋದನ್ನು ಕಡಿಮೆ ಮಾಡ್ತೀನಿ. ಸೊ ಆದಷ್ಟು ಮನೆಯಲ್ಲೇ ಏನಾದರೂ ಚಾಟ್ಸ್ನ ಮಾಡಿಕೊಡೋದಾಗಿರ್ಬೋದು, ಡಿಫ್ರೆಂಟ್ ಅಡುಗೆಗಳನ್ನ ಮಾಡೋದಾಗಿರ್ಬೋದು ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ ಔಟ್ಸೈಡ್. ಮತ್ತು ಇವಾಗಿನ ವೆದರು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ನಾವೆಲ್ಲ ಚೆನ್ನಾಗಿರೋ ತಿಂದೇ ಹುಷಾರು ತಪ್ಪುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಕಾರ್ನಿಂದ ಮಾಡಿರುವಂತಹ ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂತಹ ಒಂದು ಚಾಟ್ಸ್ ಇದು. ಸೊ ಸ್ವಲ್ಪ ಅಮೆರಿಕನ್ ಸ್ವೀಟ್ ಕಾರ್ನ್ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನು ನಾನು ಈ ರೀತಿ ಬಿಡಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 2-3 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಸೊ ಅದಾದ ನಂತರ ಒಂದು ಇದರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್, ಒಂದು ಈರುಳ್ಳಿ ಹಾಗೆ ಒಂದು ಕ್ಯಾರೆಟ್ನ ನಾನು ಈ ರೀತಿ ತುರ್ಕೊತಾ ಇದ್ದೀನಿ. ಸೊ ಇದಂತೂ ತುಂಬ ಬೇಗನೆ ಹಾಗೆ ಕ್ವಿಕ್ಕಾಗಿ ಆಗುವಂತಹ ಒಂದು ಚಾಟ್ಸ್ ಅಂತಲೇ ಹೇಳ್ಬೋದು. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿರೋ ಹಾಗೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಹಾಗೆ ಒಂದು ಟೊಮ್ಯಾಟೊನ ಹಾಗೆ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಇದೆಲ್ಲವೂ ಕೂಡ ಇನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬೆಂದಿರುವಂಥ ಜೋಳ ಹಾಗೆ ಈರುಳ್ಳಿ, ಕ್ಯಾರೆಟ್ ಹಾಗೆ ಟೊಮೆಟೊನ ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಗರಂ ಮಸಾಲ ಹಾಕಿ, ಸ್ವಲ್ಪ ಜೀರಾ ಪುಡಿ ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜ, ಅಂದರೆ ಮಸಾಲ ಕಡಲೆಕಾಯಿ ಬೀಜ ಬರುತ್ತಲ್ಲ, ಸೊ ಅದನ್ನು ಹಾಕಿ ನೀವು ಪ್ಲೇಟಿಗೆ ಸರ್ವ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಮಿಕ್ಸ್ಚರ್ನ ಹಾಕಿದ್ರೆ ಆಯಿತು. ಟೇಸ್ಟಿಯಾಗಿರುವಂತಹ ಸ್ವೀಟ್ ಕಾರ್ನ್ ಚಾಟ್ಸ್ ರೆಡಿ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದ್ರ ಜೊತೆಗೆ ಹಾಗೆ ಟೇಸ್ಟಿಯಾಗಿ ಹಾಗೆ ಸ್ವಲ್ಪ ಸ್ಪೈಸಿಯಾಗಿ ಈ ವೆದರ್ಗೆ ತಕ್ಕನಾಗಿರುವಂತಹ ಮಸಾಲ ಟೀ ಕೂಡ ಮಾಡ್ಕೊತಾ ಇದ್ದೀನಿ. ಇದಂತೂ ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ. ಸೊ ಬನ್ನಿ ಮಸಾಲ ಟೀ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ, 1-2 ಏಲಕ್ಕಿನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಪುದೀನ, ಹಾಗೆ 1 ಇಂಚಿನಷ್ಟು ಶುಂಠಿನ ತೊಗೊಂಡಿನಿ. ಈ ವೆದರ್ಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಇತ್ತೀಚೆಗಂತೂ ಕೋಲ್ಡ್ ಕಾಫ್ ಅನ್ನೋದು ತುಂಬಾ ಕಾಮನ್ ಆಗಿಬಿಟ್ಟಿದೆ, ಏಕೆಂದರೆ ಚಳಿ ಅನ್ನೋದು ಕೂಡ ತುಂಬಾ ಜಾಸ್ತಿ ಇರೋದ್ರಿಂದ. ಸೊ ಈ 3 ಇಂಗ್ರೀಡಿಯೆಂಟ್ನ ಬಳಸೋದ್ರಿಂದ ನನಗೆ ತುಂಬಾ ಹೆವಿ ಅಂತಲೂ ಮಸಾಲ ಅನಿಸೋದಿಲ್ಲ, ಹಾಗೆ ತುಂಬ ಕಡಿಮೆ ಅಂತಲೂ ಅನಿಸೋದಿಲ್ಲ. ಸೊ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಕುಟ್ಟಾಣಿನಲ್ಲಿ ಏಲಕ್ಕಿ ಮತ್ತು ಶುಂಠಿನ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಜಜ್ಜಿ ಹಾಕೋದ್ರಿಂದ ಒಂದು ಸ್ವಲ್ಪ ಫ್ಲೇವರ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ನಿಮ್ಮ ಮನೇಲಿ ಯಾರಿಗಾದ್ರು ಖಾರ ಜಾಸ್ತಿ ಆಗುತ್ತೆ, ಈ ಥರ ಇಷ್ಟ ಆಗಲ್ಲ ಅಂತಲೇ ನೀವು ಬೇಕಾದರೆ ಹಾಗೇನೋ ಹಾಕೋಬೋದು, ಆವಾಗ ಲೈಟಾಗಿರುತ್ತೆ. ಸೊ ನಾನು ಈ ರೀತಿ ಕುಟ್ಕೊಂಡಿರುವಂತಹ ಒಂದು ಪೇಸ್ಟನ್ನ ಒಳಗಡೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಟೀ ಪುಡಿ ಮತ್ತು ಪುದೀನ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಹಾಕಿರೋ ಎಲ್ಲ ಪದಾರ್ಥಗಳು ಕೂಡ ಒಂದು 2-3 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು. ಏಕೆಂದರೆ ಚೆನ್ನಾಗಿ ಬೆಂದಾಗ ಅಷ್ಟೇ ಅದರದ್ದು ಸತ್ವ ಅಂತ ಏನು ಹೇಳ್ತಾರಲ್ಲ ಅದೆಲ್ಲವೂ ಕೂಡ ಬಿಟ್ಕೊಂಡಿರುತ್ತೆ. ಸೊ 2-3 ನಿಮಿಷ ಸ್ವಲ್ಪ ಚೆನ್ನಾಗಿ ಕುದಿಸಿ ಅದಾದ ನಂತರ ಹಾಲನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ಹೆಲ್ತಿ ಆಗಿ ಟೇಸ್ಟಿಯಾಗಿರುವಂತಹ ಮಸಾಲ ಟೀ ರೆಡಿ ಆಯಿತು.
ಸೊ ಈ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನಾರ್ಮಲ್ ಟೀನ ಯೂಸ್ ಮಾಡ್ತಾರಾ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿ ಹಾಗೆ ಡಿಫ್ರೆಂಟಾಗಿರುತ್ತೆ. ಟೇಸ್ಟ್ ಅಂತೂ ಮಸ್ತಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಇದಂತೂ ನನ್ನ ಆಲ್ ಟೈಮ್ ಫೇವ್ರೆಟ್. ಸೊ ಇವತ್ತಿನ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಗಳ ಜೊತೆ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.